ಪಪ್ಪ. ಐ ಲವ್ ಯು ಪಪ್ಪ. ಐ ಲವ್ ಯು. ನೀವು ಆರಾಮಾಗಿ ಓಡಾಡ್ತಿದ್ದಾಗ ನಾನು ನಿಮ್ಮನ್ನು ತುಂಬ ಬೈತಾ ಇದ್ದೆ ನಿಜ. ಆದರೆ ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ, ನೀವು ಕೇಳ್ತಾನೂ ಇರಲಿಲ್ಲ. ಹಗಲು ರಾತ್ರಿ KDR ಕಂಪ್ನಿಗೆ ನಿಮ್ಮನ್ನು ನೀವು ಅರ್ಪಿಸ್ಕೊಂಡು ಬಿಟ್ಟಿದ್ರಿ. ಯಾಕೆ ಪಪ್ಪ? ನಾವ್ಯಾರು ನಿಮಗೆ ನೆನಪಾಗ್ತಿರ್ಲಿಲ್ವಾ? ಪಪ್ಪ? ಹೇಳಿ ಪಪ್ಪ. ನಾನು ಸುಸ್ತಾಗಿ ಮನೆಗೆ ಬಂದಾಗ ನಿಮ್ಮ ಪ್ರೀತಿ ಮಾತಿಗಾಗಿ ಹಾರೈಸ್ತಾ ಇದ್ದೆ. ಆದರೆ ನೀವು ನಿಮ್ಮ ಫೈಲ್ ಎತ್ಕೊಂಡು ಒಳಗಡೆ ಹೊರಟೋಗ್ತಿದ್ರಿ. ನಾನು ನಿಮ್ಮ ಎದುರುಗಡೆನೇ ಇದ್ರು ನೀವು ನನ್ನ ಪಾಲಿಗೆ ಎಷ್ಟು ದೂರ ಇದ್ರಿ ಪಪ್ಪ. ತಂದೆ ಮಗಳ ಪ್ರೀತಿ ಎಷ್ಟು ಗಾಢವಾಗಿರುತ್ತೆ ಅಂತ ನಿಮಗೆ ಯಾವತ್ತಾದ್ರೂ ಗೊತ್ತಿತ್ತಾ ಪಪ್ಪ? ಇಲ್ಲ. ನಿಮಗದ್ರ 1% ಗೊತ್ತಿಲ್ಲ ಪಪ್ಪ. 1% ಗೊತ್ತಿಲ್ಲ. ನೀವು ನನ್ನನ್ನು ಯಾಕಷ್ಟು ನೆಗ್ಲೆಕ್ಟ್ ಮಾಡಿದ್ರಿ ಪಪ್ಪ? ಯಾಕಷ್ಟು ನೆಗ್ಲೆಕ್ಟ್ ಮಾಡಿದ್ರಿ? ಇಲ್ಲ ಪಾಪ, ನಾನು ನಿಮ್ಮನ್ನು ನೋಯಿಸೋಕೆ ಇಷ್ಟಪಡಲ್ಲ. ಸಾಕಷ್ಟು ನಿಮ್ಮನ್ನು ನೋಯಿಸಿ ಹಿಂಸೆ ಮಾಡಿದ್ದೀನಿ. ಐ ಆಮ್ ಸಾರಿ ಪಾಪ. ಐ ಆಮ್ ರಿಯಲಿ ಸಾರಿ. ಪಾಪ. ಯಾವುದೇ ಕಾರಣಕ್ಕೂ KDRನ ಸುಮ್ಮನೆ ಬಿಡೋದಿಲ್ಲ ಪಾಪ. ಅವ್ರು ನಿಮ್ಮನ್ನು ಈ ಸ್ಥಿತಿಗೆ ತಂದು ನಿಮ್ಮ ನಡುವೆ ಪ್ರಜ್ಞಾಹೀನ ಸ್ಥಿತಿ ಕ್ರಿಯೇಟ್ ಮಾಡಿದಾರಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಸುಮ್ಮನೆ ಬಿಡೋದಿಲ್ಲ ನಾನು. ನಂಗೆ ಚೆನ್ನಾಗಿ ಗೊತ್ತು ಏನ್ ಮಾಡಬೇಕು ಅಂತ. ಚೆನ್ನಾಗಿ ಗೊತ್ತು.